ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, 2025-26ನೇ ಸಾಲಿನ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ ವಿಷಯ ವ್ಯವಹಾರ ಅಧ್ಯಯನ. ಇವತ್ತು ನಡೆದಿರುವಂಥ ಈ ಒಂದು ಪ್ರಶ್ನೆ ಪತ್ರಿಕೆ, ಆ ಒಂದು ಕ್ವಶನ್ ಪೇಪರು ಪ್ಲಸ್ ಇಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದ ಮೂಲಕ ತೆಗೆದುಕೊಂಡು ಬಂದಿದ್ದೀನಿ. ಯಾರೆಲ್ಲ ಕಾಮರ್ಸ್ ವಿಭಾಗದವರಿದ್ದೀರಿ, ಇವತ್ತು ನಡೆದಿರುವಂಥ ಒಂದು ಕ್ವಶನ್ ಪೇಪರನ್ನು ಜೊತೆಗೆ ಅದಕ್ಕೆ ಪಾಸಿಂಗ್ ಅಂಕಗಳು ಮತ್ತು ಕಂಪ್ಲೀಟ್ ಕೀ ಆನ್ಸರ್ಗಳನ್ನು ಈ ವಿಡಿಯೋದ ಮೂಲಕ ತೆಗೆದುಕೊಂಡು ಬಂದಿದ್ದೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಸೊ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಂದಾಗಿ ನಾವು ಪ್ರಶ್ನೆಗಳನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಈ ಕೆಳಗಿನ ಯಾವುದು ನಿರ್ವಹಣೆಯ ಸಂಘಟನಾತ್ಮಕ ಉದ್ದೇಶವಾಗಿದೆ ಅಂತಂದರೆ ಅದು ಲಾಭ ಅಂತ ಹೇಳ್ತೀವಿ. ಹೆನ್ರಿ ಪೊಯೋಲ್ ಡ್ಯಾಶ್ ಆಗಿದ್ದರು ಅಂದರೆ ಮೈನಿಂಗ್ ಇಂಜಿನಿಯರ್ ಆಗಿದ್ದರು. ಮೂರನೇ ಪ್ರಶ್ನೆಯನ್ನು ನೋಡಿ, ಡ್ಯಾಶ್ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕೆಂದು ಪೂರ್ವಭಾವಿ ನಿರ್ಧಾರ ಆಗುವುದೇ ಅದು ಯೋಜಿಸುವಿಕೆ ಅಂತ ಹೇಳ್ತೀವಿ. ಸಂಘಟಿಸುವಿಕೆ ಯಾವ ಹಂತವು ಯಾವ ಕಾರ್ಯವನ್ನು ಯಾರು ಮಾಡಬೇಕಂದನ್ನು ವಿವರಿಸುತ್ತದೆ, ಕರ್ತವ್ಯಗಳ ನಿಯೋಜನೆ ಅಂತ ಹೇಳ್ತೀವಿ. ಇನ್ನು ಐದನೇ ಪ್ರಶ್ನೆ, ಆಭರಣವು ಡ್ಯಾಶ್ಗೆ ಉದಾಹರಣೆ ಆಗಿದ್ದರೆ ವಿಶಿಷ್ಟ ಉತ್ಪನ್ನಗಳಿಗೆ ಉದಾಹರಣೆ ಆಗಿದೆ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ಇನ್ನು ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋಗಳು ನಿಮಗೆ ಭಾಳ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ನನಗೆ ರಾಧೆ ಅಂಥೇಳಿ ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನಾನು ನೇರವಾಗಿ ಈಗ ಬಿಟ್ಟ ಸ್ಥಳಕ್ಕೆ ನಿಮಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಆಯ್ಕೆಗಳು ಸೋಡಿ, ಬೋನಸ್, ತುರ್ತು, ನಿಯಮ, ಏಕಬಳಕೆ, ಯೋಜನೆ, ವ್ಯವಹಾರ, ಹಣಕಾಸು ಇವೆಲ್ಲವೂ ನಿಮಗೆ ಆಯ್ಕೆಗಳಾಗಿ ಕೊಟ್ಟಿದ್ದಾರೆ. ಸೊ ಉತ್ತರವನ್ನು ನಾನು ಇಲ್ಲಿ ಬರೆದಿದ್ದೀನಿ ನೋಡಿ. ಗ್ಯಾಂಗ್ ಫ್ಲ್ಯಾಂಕನ್ನು ತುರ್ತು ಸಂದರ್ಭದಲ್ಲಿ ಬಳಸಲಾಗ್ತದೆ ಅಂತ ಹೇಳ್ತಾರೆ. ಏಕ ಬಳಕೆಯ ಯೋಜನೆಯನ್ನು ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆ ಅಭಿವೃದ್ಧಿಪಡಿಸಲಾಗಿದೆ. ಹೌದಾ? ಜೊತೆಗೆ 8ನೇ, ಬೋನಸ್ ನೌಕರರಿಗೆ ವೇತನ ಸಂಬಳಕ್ಕಿಂತ ಹೆಚ್ಚಾಗಿ ನೀಡುವ ಉತ್ತೇಜಕವಾಗಿರುತ್ತದೆ ಅಂತ ಹೇಳ್ತಾರೆ. ವ್ಯವಹಾರ ಚಟುವಟಿಕೆಗಳನ್ನು ನಡೆಸಲು ಬೇಕಾಗಿರುವ ಹಣವನ್ನು ವ್ಯವಹಾರ ಹಣ ಅಂಥೇಳಿ ನಾವು ಕರಿಬೋದು. ನಮೂದಿತ ಬೆಲೆಗಿಂತ ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನು ನೀಡುವುದಕ್ಕೆ ನಾವು ಸೋಡಿ ಅಂತ ಕರಿತೀವಿ. ಈ ರೀತಿ ನಿಮಗೆ ಕೊಟ್ಟಿರುವಂಥ ಉತ್ತರಗಳನ್ನು ಯಾವ ಪ್ರಶ್ನೆಗೆ ಯಾವ ಉತ್ತರ ಸರಿಯಾಗಿದೆ ಅಂಥೇಳಿ ನೀವು ಅಲ್ಲಿ ಬರಿತಾ ಹೋಗಬೇಕು ಅಂತ ಹೇಳ್ತೀನಿ. ಇನ್ನು ಹೊಂದಿಸಿ ಬರೆಗೆ ನೇರವಾಗಿ ಹೋಗ್ತೀನಿ. ಇಲ್ಲಿ ಮುಂದೆ ನಾನು ಉತ್ತರಗಳನ್ನು ಈ ಒಂದು ABCDಗಳ ಮೂಲಕ ಕೊಟ್ಟಿದ್ದೀನಿ ನೋಡಿ. ಕುಟುಂಬ ಯೋಜನೆ ಅಂತಂದರೆ ಸಾಮಾಜಿಕ ಪರಿಸರ ಅಂತ ಹೇಳ್ತೀವಿ. ಪ್ರತಿ ನಿಯೋಜನೆಯ ಮೂಲಾಂಶ ಅಂತಂದರೆ ನೆನಪಿರಲಿ ನಿಮಗೆ ಉತ್ತರದಾಯಿತ್ವ. ಯಾವುದ್ರೆ ಉತ್ತರದಾಯಿತ್ವ. ಕಾರ್ಯೇತರ ತರಬೇತಿ ವಿಧಾನ ಅಂತಂದರೆ ಅದು ಚಲನ ಚಿತ್ರಗಳು. ನಿಯಂತ್ರಿಸುವಿಕೆಯ ಮಿತಿ ಅಂದರೆ ವೆಚ್ಚದಾಯಕ ಕಾರ್ಯ ಸಾಧನೆ ಅಂತ ಹೇಳ್ತೀವಿ. ಇನ್ನು ಸ್ಥಳವನ್ನು ನಾವು ಮಾರಾಟ ಪ್ರಕ್ರಿಯಾ ಮಿಶ್ರಣ ಅಂಥೇಳಿ ಈ ರೀತಿ ಉತ್ತರಗಳನ್ನು ಈ ವರ್ಷ ಬಂದಿರುವಂಥ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ನೀವೆಲ್ಲ ನೋಡ್ತಾ ಹೋಗ್ತೀರಿ. ನಾವು ಇನ್ನು ಒಂದು ಅಂಕದ ಪ್ರಶ್ನೆಗೆ ನಾನು ಕರ್ಕೊಂಡು ಹೋಗ್ತೀನಿ ನಿಮಗೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 1 ಅಂಕ ಅಂತ ಕೊಟ್ಟಾರ ಅವರು. ಹಾಗಾಗಿ ಉನ್ನತ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆ ಕೊಡಿ ಅಂದರೆ ನಿರ್ದೇಶಕ ಅಂತ ಹೇಳ್ತೀವಿ. ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯ ಮೊದಲ ಹಂತವನ್ನು ನಾವು ಮಾನವ ಶಕ್ತಿಯ ಅಗತ್ಯತೆಗಳನ್ನು ಅಂದಾಜು ಮಾಡೋದಕ್ಕೆ ನಾವೇನಂತಕ್ಕಂತೀವಿ ಮೊದಲ ಹಂತ ಅಂತ ಕರಿತೀವಿ. ನಿರ್ದೇಶನದ ಒಂದು ಮೂಲಾಂಶವನ್ನು ಹೆಸರಿಸಿ ಅಂದರೆ ಮೇಲ್ವಿಚಾರಣೆ ಅಥವಾ ನಾಯಕತ್ವ ಅಂತ ಹೇಳ್ತೀವಿ. ಸನ್ರೈಸ್ ಲಿಮಿಟೆಡ್ ಹಳೆಯ ಯಂತ್ರವನ್ನು ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಆಧುನಿಕ ಯಂತ್ರದಿಂದ ಬಳಸಲಾಯಿತು. ಸನ್ರೈಸ್ ಲಿಮಿಟೆಡ್ ಯಾವ ವಿಧದ ತೀರ್ಮಾನವನ್ನು ತೆಗೆದುಕೊಂಡಿದೆ ತಿಳಿಸಿ ಅಂತಂದರೆ ಅದು ದೀರ್ಘಾವಧಿ ಹೂಡಿಕೆಯ ನಿರ್ಣಯ ಅಂತ ಹೇಳ್ತೀವಿ. ಇನ್ನು NGO ಅನ್ನು ವಿಸ್ತರಿಸಿ ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ ಅಂತ ನಾವು ಇಲ್ಲಿ ಉತ್ತರವನ್ನು ಬರಿಬೋದು. ಇನ್ನು ಭಾಗ ಬಿಗೆ ನಿಮಗೆಲ್ಲ ನಾನು ಪ್ರಶ್ನೆಗಳ ಜೊತೆಗೆ ಉತ್ತರವನ್ನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಗಮನಿಸ್ತಾ ಹೋಗಿ. ಭಾಗ ಬಿಗೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ, ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ ಅಂತ ಹೇಳಿದರೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಪ್ರಶ್ನೆ ಬಂದಿದೆ. ಹೆರಾಲ್ಡ್ ಕಲಾನ್ ಮತ್ತು ವಿರ್ಚರ್ಡ್ ಅವ್ರ ಪ್ರಕಾರ ನಿರ್ವಹಣೆಯಲ್ಲಿ ಗುಂಪಿನಲ್ಲಿ ಜೊತೆಯಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಗಳು ಆಯ್ಕೆ ಮಾಡಿಕೊಂಡು ಗುರಿಗಳನ್ನು ಪರಿಣಾಮಕಾರಿಯಾಗಿ ಸಾಧಿಸಲು ಬೇಕಾದ ಪರಿಸರವನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ವಹಿಸುವ ಒಂದು ಪ್ರಕ್ರಿಯೆ ಅಂತೇಳಿ ನಾವಿಲ್ಲಿ ಕರಿಬೋದು. ಇನ್ನು ನೆಕ್ಸ್ಟು 2ನೇ ಪ್ರಶ್ನೆ, ಏಕರೂಪ ಆಜ್ಞೆ ಮತ್ತು ಏಕರೂಪದ ನಿರ್ದೇಶನ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ತಿಳಿಸಿ ಅಂತಂದರೆ ಇಲ್ಲಿ ನಾವು ಕೊಟ್ಟಿದ್ದೇವೆ ನೋಡಿ. ಏಕರೂಪದ ಆಜ್ಞೆ ಮತ್ತು ಏಕರೂಪದ ನಿರ್ದೇಶನ. ಏಕರೂಪದ ಆಜ್ಞೆಯಲ್ಲಿ ಇದು ಇಚ್ಛೆಗೆ ಅಧೀನತೆಯನ್ನು ತಪ್ಪಿಸುತ್ತದೆ ಮತ್ತು ಇದು ಏಕರೂಪತೆಯಲ್ಲಿ ಇದು ಚಟುವಟಿಕೆಗಳ ಅತಿಕ್ರಮವನ್ನು ತಪ್ಪಿಸುತ್ತದೆ ಅಂತ ಹೇಳ್ತೀವಿ. ಇದು ಪ್ರತ್ಯೇಕ ಕಾರ್ಮಿಕನ ಮೇಲೆ ಪರಿಣಾಮವನ್ನು ಬೀರುತ್ತದೆ, ಇದು ಇಡೀ ಸಂಸ್ಥೆ ಮೇಲೆ ಪರಿಣಾಮ ಬೀರುತ್ತವೆ ಅಂಥೇಳಿ ನಾವಿಲ್ಲಿ ಉತ್ತರವನ್ನು ನೋಡ್ತಾ ಹೋಗ್ತೀವಿ. 19ನೇ ಪ್ರಶ್ನೆ, ಯೋಜಿಸುವಿಕೆ ಯಾವುದಾದ್ರು 2 ಲಕ್ಷಣಗಳನ್ನು ತಿಳಿಸಿ ಅಂತಂದರೆ ಒಂದು ನಿರ್ವಹಣೆಯ ಪ್ರಾಥಮಿಕ ಕಾರ್ಯವಾಗಿದೆ, ಸರ್ವವ್ಯಾಪಿಯಾಗಿದೆ, ನಿರಂತರವಾಗಿದೆ. ಸೊ ಈ ರೀತಿ ಬರೀಬೇಕು. ಇನ್ನು 20ನೇ ಪ್ರಶ್ನೆ, ಸಂಘಟನೆಯ ರಚನೆ ಎಂದರೇನು? ಸಂಘಟನಾ ರಚನೆಯನ್ನು ವ್ಯವಸ್ಥಾಪನೆಯ ಮತ್ತು ಕ್ರಿಯಾತ್ಮಕ
ಕಾರ್ಯಗಳು ನಿರ್ವಹಿಸಲು ಚೌಕಟ್ಟು ಎಂದು ವ್ಯಾಖ್ಯಾನಿಸುವುದು. ಅದು ಜನರು, ಕೆಲಸ, ಸಂಪನ್ಮೂಲ ನಡುವಿನ ಸಂಬಂಧವನ್ನು ನೀಡುತ್ತದೆ. ಇನ್ನು 21ನೇ ಪ್ರಶ್ನೆ, ನೇಮಕಾತಿ ಎರಡು ಆಂತರಿಕ ಮೂಲಗಳಂದರೆ ಒಂದು ಬಡ್ತಿ, ಒಂದು ವರ್ಗಾವಣೆ ಅಂತ ಹೇಳ್ತೀವಿ. 22ನೇ ಪ್ರಶ್ನೆ, ನಾಯಕತ್ವ ಯಾವುದಾದ್ರು ಎರಡು ಶೈಲಿಗಳನ್ನು ಹೆಸರಿಸಿ ಅಂತ ಕೊಡ್ತಾರೆ. ನಿಯಂತ್ರಿಸುವಿಕೆ ಯಾವುದಾದರೂ ಏನಪ್ಪ ಅಂತಂದರೆ ನಾಯಕತ್ವ ಎರಡು ಶೈಲಿಗಳಂತಂದರೆ ಒಂದು ಸರ್ವಾಧಿಕಾರಿ ನಾಯಕ, ಪ್ರಜಾಸತ್ತಾತ್ಮಕ ಅಥವಾ ಪ್ರಜಾಪ್ರಭುತ್ವ ನಾಯಕ, ಮುಕ್ತ ನೀತಿವಾದ ನಾಯಕ ಅಂತ ಇಲ್ಲಿ ನಾವು ಹೇಳ್ಬೋದು. ಇನ್ನು 23ನೇ ಪ್ರಶ್ನೆ ನೀವೆಲ್ಲ ನೋಡ್ತೀರಿ. ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅಂತಂದರೆ ನಿಯಂತ್ರಿಸುವಿಕೆ ಯಾವುದಾದ್ರೂ 4 ಅಂಥೇಳಿ ನಿಯಂತ್ರಿಸುವಿಕೆ ಯಾವುದಾದ್ರೂ 4 ಪ್ರಾಮುಖ್ಯತೆಗಳನ್ನು ತಿಳಿಸಿ ಅಂತ ಕೊಡ್ತಾರೆ. ಸಂಘಟನಾತ್ಮಕ ಗುರಿಗಳನ್ನು ಸಾಧಿಸುವುದು, ಶಿಷ್ಟಗಳ ನಿರಕ್ಷರತೆಯನ್ನು ಸುಧಾರಿಸುವುದು, ಸಂಪನ್ಮೂಲಗಳನ್ನು ಸಮರ್ಥವಾಗಿ ಉಪಯೋಗಿಸುವುದು, ಉದ್ಯೋಗಿಯ ಪ್ರೇರಣೆಯನ್ನು ಉತ್ತಮಗೊಳಿಸುವುದು ಅಂಥೇಳಿ ನಾವಿಲ್ಲಿ ಉತ್ತರವನ್ನು ಬರೀಬೇಕಾಗ್ತದೆ. ಇನ್ನು 24ನೇ ಪ್ರಶ್ನೆ, ಚರಾಸ್ತಿಗೆ ಯಾವುದಾದ್ರೂ 2 ಉದಾಹರಣೆ ಕೊಡಿ ಅಂತಂದರೆ ನಗದು, ಬ್ಯಾಂಕಿನಲ್ಲಿರುವ ಹಣ, ದಾಸ್ತಾನು ಅಥವಾ ಉದ್ದರಿ ಅಂತೇಳಿ ನಾವು ಇಲ್ಲಿ ಈ ರೀತಿ ಉತ್ತರವನ್ನು ಕೊಡ್ಬೋದು. ಇನ್ನು 25ನೇ ಪ್ರಶ್ನೆ, ಜಾಹೀರಾತಿನ ವಿಶಿಷ್ಟ ಲಕ್ಷಣಗಳನ್ನು ತಿಳಿಸಿ ಅಂತಂದರೆ ಪಾವತಿಸಲ್ಪಟ್ಟ ರೂಪ, ವೈಯಕ್ತಿಕವಲ್ಲದಿರುವಿಕೆ, ಗುರುತಿಸಲ್ಪಟ್ಟ ಪ್ರಾಯೋಜಕ ಅಂಥೇಳಿ ನಾವು ಇಲ್ಲಿ ಕೊಡ್ಬೋದು. ಇನ್ನು 26ನೇ ಪ್ರಶ್ನೆ ಮತ್ತು ಈ 2 ಅಂಕದ ಕೊನೆಯ ಪ್ರಶ್ನೆ ಅಂತ ನಾನು ಹೇಳ್ತೀನಿ. ಉತ್ಪಾದಕರು ಹಾಗೂ ಸೇವಾ ಪೂರೈಕೆದಾರರು ಗ್ರಾಹಕರನ್ನು ಸೂಚಿಸುತ್ತಿರುವುದು ಯಾವುದಾದ್ರು 2 ನ್ಯಾಯಯುತವಲ್ಲದ ಪದ್ಧತಿಯನ್ನು ತಿಳಿಸಿ ಅಂತಂದರೆ ಒಂದು ಕಲಬೆರಕೆ, ಒಂದು ಕಾಳಸಂತೆ ಮಾರಾಟ, ದೋಷಪೂರಿತ ಮತ್ತು ಸುರಕ್ಷಿತವಲ್ಲದ ವಸ್ತುಗಳು. ಈ ಪ್ರಶ್ನೆ ಆಲ್ರೆಡಿ ಮಾಡೆಲ್ ಕ್ವೆಶ್ಚನ್ ಪೇಪರ್ 1ರಲ್ಲಿ ಬಂದು ಹೋಗಿತ್ತು. ನೀವು ಗಮನಿಸಿದರೆ ವಿಡಿಯೋ ಪ್ಲೇಲಿಸ್ಟ್ ಇದೆ, ಆ ಮಾಡೆಲ್ ಕ್ವೆಶ್ಚನ್ ಪೇಪರ್ 1ರ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಇನ್ನು ಮುಂದೆ ನಾನು ಭಾಗ ಸಿಗೆ ನಿಮಗೆಲ್ಲರಿಗೂ ಕರ್ಕೊಂಡು ಹೋಗ್ತೀನಿ. ಪ್ರಶ್ನೆಗಳನ್ನು ನೀವು ಇಲ್ಲಿ ಗಮನಿಸ್ಬೋದು. ಭಾಗ ಸಿಯಲ್ಲಿ ಪ್ರಶ್ನೆಗಳನ್ನು ನೋಡಿ ಯಾವುದಾದ್ರೂ 4 ಪಯೋಲರ್ ನಿರ್ವಹಣೆ ತತ್ವಗಳನ್ನು ಸಂಕ್ಷಿಪ್ತ ವಿವರಿಸಿ ಅಂತ ಕೊಡ್ತಾರೆ. ವ್ಯವಹಾರ ಪರಿಸರದ ಯಾವುದಾದ್ರು 4 ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇಲ್ಲಿ ಕೆಳಗೆ ಉಲ್ಲೇಖವಾಗಿರುವಂಥದ್ದು ವ್ಯವಹಾರಗಳನ್ನು 4 ಕೊಟ್ಟಿದ್ದಾರೆ, ಅವುಗಳನ್ನು ಗುರುತಿಸಿ ಅಂತ ಕೊಡ್ತಾರೆ. ಆ ಕ್ವಶನ್ ಪೇಪರನ್ನು ನೀವು ಸಂಪೂರ್ಣವಾಗಿ ಇಲ್ಲಿ ನೋಡ್ತಾ ಹೋದರೆ ಆ ಪ್ರಶ್ನೆಗೆ ತಕ್ಕಂಥ ಉತ್ತರಗಳನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಟೆಲಿಗ್ರಾಮ್ ಗ್ರೂಪ್ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕನ್ನು ಬಳಸಿಕೊಂಡು ನಿಮಗೆ ಈ ಒಂದು ಕ್ವಶನ್ ಪೇಪರ್ನ ಕಂಪ್ಲೀಟ್ ಒಂದು ಕೀ ಆನ್ಸರ್ ನಿಮಗೆ ಅಲ್ಲಿ ಕಡ್ಡಾಯವಾಗಿ ಸಿಗ್ತದೆ ಅಂತ ಹೇಳ್ತೀನಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎನ್ಯುವಲ್ ಎಕ್ಸಾಮ್ ತಯಾರನ್ನು ನೀವೆಲ್ಲರೂ ಮಾಡಿಕೊಳ್ಳಿ ಅಂಥೇಳಿ ಹೇಳ್ತಾ, ಇಲ್ಲಿ ಡಿಯಲ್ಲಿ ನಿಮಗೆ 3 ಪ್ರಶ್ನೆಗಳು ಬರೀಬೇಕು. ಪ್ರತಿ ಪ್ರಶ್ನೆಗೆ 8 ಅಂಕಗಳು ಅಂತೇಳಿ ಕೊಟ್ಟಿದ್ದಾರೆ. 3 × 24 ಅಂದರೆ 3 ಪ್ರಶ್ನೆಗೆ ಬರೆದಾಗ ನಿಮಗೆ 24 ಅಂದರೆ ದೀರ್ಘ ಉತ್ತರಗಳಿಗೆ ಸಂಬಂಧಪಟ್ಟಂತೆ. ಸಮನ್ವಯತೆ ಅಂದರೆ ಏನು, ಸಮನ್ವಯತೆಯ ಗುಣಲಕ್ಷಣಗಳನ್ನು ವಿವರಿಸಿ. ವಿಕೇಂದ್ರೀಕರಣ ಎಂದರೆ ವಿಕೇಂದ್ರೀಕರಣ ಪ್ರಾಮುಖ್ಯತೆಯನ್ನು ವಿವರಿಸಿ. ಕಾರ್ಯನಿರತ 4 ಮತ್ತು ಕಾರ್ಯೇತರ ತರಗತಿ ಯಾವುದಾದ್ರು 4 ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೊಡ್ತಾರೆ. ಸಂವಹನ ಪರಿಣಾತ್ಮಕ ಸುಧಾರಿಸಿಕೊಳ್ಳಲು ಯಾವುದಾದ್ರೂ 8 ಸೂಕ್ತ ಕ್ರಮಗಳನ್ನು ಸಲಹೆಯೊಂದಿಗೆ ವಿವರಿಸಿ ಅಂತ ಕೊಡ್ತಾರೆ. ಒಟ್ಟು ಈ ರೀತಿಯಾದಂಥ ಒಂದು ಪ್ರಶ್ನೆ ಪತ್ರಿಕೆ 2025 ಮತ್ತು 26ನೇ ಸಾಲಿನ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಗೆ ದ್ವಿತೀಯ PUCಗೆ ಸಂಬಂಧಪಟ್ಟಂತೆ ಆಗಿರೋದ್ರಿಂದ ಪ್ರಶ್ನೆ ಪತ್ರಿಕೆ ಹೇಗೆ ಅನ್ನಿಸ್ತು ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ, ನಿಮಗೆ PDF ಅವೈಲೇಬಲ್ ಇದೆ ಪ್ಲೇಲಿಸ್ಟಲ್ಲಿ. ನಮ್ಮ ಟೆಲಿಗ್ರಾಮ್ ಒಂದು ಗ್ರೂಪ್ಲೇ ಸಿಗ್ತದೆ. ಆ ಟೆಲಿಗ್ರಾಮ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.